ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪಿಜ್ಜಾ ತಿನ್ನೋದಕ್ಕಿಷ್ಟ ಆದರೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಫ್ರಮ್ ದ ಸ್ಕ್ರ್ಯಾಚ್ ಪಿಜ್ಜಾ ಹೇಗೆ ಮಾಡೋದು ಅಂತ ನೋಡೋಣ. ವಿತೌಟ್ ಓವನ್ ಕುಕ್ಕರಲ್ಲಿ ಹೇಗೆ ಪಿಜ್ಜಾ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಹೇಗೆ ನಾವು ಮಾಡ್ಕೊತೀವಿ ಅದೇ ರೀತಿ ಇರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗೋವಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕೋಬೇಕು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋವಷ್ಟು ಆ್ಯಕ್ಟಿವ್ ಈಸ್ಟ್ನ ಹಾಕೋತಾ ಇದ್ದೀನಿ. ಇದನ್ನ ಹೀಗೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟು ಥರನೇ ಕಲಿಸ್ಕೋಬೇಕಾಗತ್ತೆ ನಾವು. ಬಟ್ ಏನಂದರೆ ಚಪಾತಿ ಹಿಟ್ಟಿಗಿಂತ ಇದೊಂದು ಸ್ವಲ್ಪ ಮೆತ್ತಗಿರಬೇಕು, ಅಂದರೆ ಸ್ವಲ್ಪ ತೆಳ್ಳಗಿರಬೇಕು, ತೀರಾ ತೆಳ್ಳಗಲ್ಲ. ಇವಾಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಎಣ್ಣೆ ಕೂಡ ಬಳಸ್ಬೋದು ಅಥವಾ ಬೆಣ್ಣೆ ಕೂಡ ಹಾಕೋಬೋದು. ನೋಡಿ, ಈ ರೀತಿ ಚಪಾತಿ ಹಿಟ್ಟು ಥರ ನಾನು ಕಲಿಸ್ಕೋತಾ ಇದ್ದೀನಿ. ಜಾಸ್ತಿ ಗಟ್ಟಿಯಾದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು, ಅಥವಾ ಜಾಸ್ತಿ ತೆಳ್ಳಗಾದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಕೂಡ ಕಲಿಸ್ಕೋಬೋದು. ಏನು ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ. ಇವಾಗ ಹಿಟ್ಟನ್ನ ಚೆನ್ನಾಗಿ ನಾದಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಸವರಿ ಈ ರೀತಿ ಎತ್ತಿಟ್ಕೋಬೇಕು. ಇದನ್ನು ನಾವು ಎಷ್ಟು ಬೆಚ್ಚಗಿಡ್ತೀವಿ ಅಷ್ಟು ಚೆನ್ನಾಗಿ ಪಿಜ್ಜಾ ಬೇಸ್ ರೆಡಿ ಆಗುತ್ತೆ. ಇದನ್ನೇನಿಲ್ಲ ಅಂದರೂ 1 to 2 ಅವರ್ಸ್ನ ನಾವು ರೆಸ್ಟ್ ಆಗೋಕ್ಕೆ ಬಿಟ್ಬಿಡಬೇಕು. ನೋಡಿ, ನಾನಿವಾಗ ಏನು ಪಿಜ್ಜಾ ಬೇಸ್ ರೆಡಿಯಾಗಿದೆ ಅದು ಡಬಲ್ ದ ಸೈಜ್ ಆಗಿದೆ. ಇದರಲ್ಲಿ ಗಾಳಿ ತುಂಬ್ಕೊಂಡಿದೆ, ಅದನ್ನು ಸ್ವಲ್ಪ ಪಂಚ್ ಮಾಡಿ ಈ ರೀತಿ ಮಾಡ್ಕೋಬೇಕು. ಆ ಗಾಳಿ ಎಲ್ಲ ಏನಿದೆ ಅದೆಲ್ಲ ಫುಲ್ ಹೋಗಬೇಕು. ತುಂಬ ಬೆಣ್ಣೆ ಥರ ಆಗಿರುತ್ತೆ. ಆದಷ್ಟು ನೀವು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಈ ರೀತಿ 2 ಭಾಗ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋಬೇಕು. ಆದಷ್ಟು ಈ ಬೇಸ್ನ ನಾವೆಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ಪಿಜ್ಜಾ ಬೇಸ್ ರೆಡಿ ಆಗೋಗುತ್ತೆ. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೀವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ನೀವು ಲಟ್ಟಿಸ್ಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು ನಾನು ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬೇಕು ಅನ್ನೋರು ಇಷ್ಟು ದಪ್ಪನ ಲಟ್ಟಿಸ್ಕೋಬೋದು. ಕ್ರಿಸ್ಪಿಯಾಗಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೋದು. ಇವಾಗ ಒಂದು ಪ್ಲೇಟ್ಗೆ ನಾನಿಲ್ಲಿ ಅಲ್ಯೂಮಿನಿಯಂ ಪ್ಲೇಟ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಾವು ಪಿಜ್ಜಾ ಬೇಸ್ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ 1 ಸ್ಪೂನ್ ಸಹಾಯದಿಂದ ಈ ರೀತಿ ಹೋಲ್ಸ್ನ ಮಾಡ್ಕೊಂಡು ಬರಬೇಕು. ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಪಿಜ್ಜಾ ಸಾಸ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಜಾಸ್ತಿ ಸ್ಪೈಸಿ ಬೇಕು ಅನ್ನೋರು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು. ಇವಾಗ ಸ್ವಲ್ಪ ಮೊಸರೆಲ್ಲಾ ಚೀಸ್ನ ಗ್ರೇಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಯಾವ ಚೀಸ್ ಕಂಫರ್ಟಬಲ್ ಇದೆ ಆ ಚೀಸ್ ಹಾಕ್ಕೋಬೋದು. ಚೀಸ್ ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ಹಾಕ್ಕೋಬೋದು. ನಾನಿಲ್ಲಿ 3 ಥರ ಕ್ಯಾಪ್ಸಿಕಮ್ ಹಾಕ್ಕೋತಾ ಇದ್ದೀನಿ, ಗ್ರೀನು, ಯೆಲ್ಲೋ ಮತ್ತು ರೆಡ್ಡು. ಹಾಗೆ ಪನ್ನೀರ್ನ ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ಟಾಪಿಂಗ್ಸ್ ಇಷ್ಟ ಆಗುತ್ತೆ ಆ ಟಾಪಿಂಗ್ಸ್ನ ಹಾಕ್ಕೋಬೋದು ವೆಜಿಟೇಬಲ್ಸು. ನಾನ್ ವೆಜ್ ಇಷ್ಟಪಡೋರು ನಾನ್ ವೆಜ್ ಚಿಕನ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗೋವಷ್ಟು ಆರಿಗನೋ ಕೂಡ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಇವಾಗ ಮತ್ತೆ ನಾನು ಮೊಸರೆಲ್ಲಾ ಚೀಸ್ನ ಹಾಕ್ಕೋತಾ ಇದ್ದೀನಿ. ಈ ರೀತಿ ಪಿಜ್ಜಾ ಬೇಸ್ ರೆಡಿ ಆಗೋಗುತ್ತೆ ವಿತ್ ಟಾಪಿಂಗ್ಸು. ಇವಾಗ ಓವನ್ ಇಲ್ಲ ಅಂತಂದರೆ ಈ ಥರ ದಪ್ಪವಾದಂಥ ಒಂದು ಪಾತ್ರೆನ ಇಕ್ಕೋಬೇಕು. ನಾನಿಲ್ಲಿ ಕುಕ್ಕರ್ನ ತೊಗೊಂಡಿದ್ದೀನಿ, ದಪ್ಪ ಇರೋ ಅಂಥ ಕುಕ್ಕರ್ನ. ಇವಾಗ ಅದರಲ್ಲಿ ಒಂದು ಸ್ಟೀಲ್ನ ರ್ಯಾಕ್ ಇಟ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ನಾನಿದು ಆಲ್ರೆಡಿ ಪ್ರೀ ಹೀಟ್ ಮಾಡಿದ್ದೀನಿ 10 ಮಿನಿಟ್ಸ್ನ. ರ್ಯಾಕ್ ಇಲ್ಲ ಅಂತ ಅಂದವರು ಯಾವುದಾದ್ರೂ ಒಂದು ಪ್ಲೇಟ್ನೂ ಕೂಡ ಇಕ್ಕೋಬೋದು. ಇವಾಗ ಆಲ್ರೆಡಿ ನಾನು ಪ್ರೀ ಹೀಟ್ ಮಾಡಿದ್ದೆ ಕುಕ್ಕರಲ್ಲಿ. ಸೊ ಇವಾಗ ನಾನು ಪಿಜ್ಜಾ ಏನು ರೆಡಿ ಮಾಡಿದ್ದೀನಿ ಅದನ್ನು ಪ್ಲೇಸ್ ಮಾಡ್ತಾಯಿದ್ದೀನಿ. ಆದಷ್ಟು ಮಧ್ಯದಲ್ಲಿ ಇಟ್ಬಿಟ್ಟು ಪ್ಲೇಸ್ ಮಾಡಿ. ಇವಾಗ ಕುಕ್ಕರ್ ಲಿಡ್ ಏನಿದೆ ಅದಕ್ಕೆ ವಿಜಿಲ್ ಆಗಲಿ ಮತ್ತು ರಬ್ಬರ್ ಆಗಲಿ ಏನೂ ಹಾಕ್ಬಾರ್ದು. ಸ್ಟವ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು 20 ರಿಂದ 25 ನಿಮಿಷ ಬೇಕ್ ಮಾಡಬೇಕಾಗತ್ತೆ ಇದನ್ನು. ನೋಡಿ, ಇವಾಗ 20 ಮಿನಿಟ್ಸ್ ಆಗಿದೆ, ಪಿಜ್ಜಾ ರೆಡಿ ಆಗೋಗಿದೆ. ನೋಡಿ, ನೀವು ನೋಡ್ತಿರ್ಬೋದು ಸೈಡಲ್ಲೆಲ್ಲ ಫುಲ್ ಬ್ರೌನ್ ಆಗಿದೆ. ಹಂಗಾಗಿದೆ ಅಂತ ಅಂದರೆ ಬೆಂದಿದೆ ಅಂತ ಅರ್ಥ. ಪಿಜ್ಜಾ ನೋಡಿ, ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗೇ ಹೋಗಿದೆ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೋಬೇಕು. ಪಿಜ್ಜಾನ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಜಾಸ್ತಿ ಬ್ರೌನ್ ಆಗೋ ತನಕ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಕಹಿ ಬಂದುಬಿಡುತ್ತೆ. ಇಷ್ಟು ಸಾಫ್ಟಾಗಿ ಕುಕ್ಕಾದರೆ ಸಾಕು. ನೋಡಿ, ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗೇ ಹೋಯಿತು. ತುಂಬಾ ರುಚಿಯಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ನಮಗೂ ತುಂಬ ಖುಷಿಯಾಗುತ್ತೆ ಮನೆಯಲ್ಲೇ ಪಿಜ್ಜಾ ರೆಡಿ ಆಗೋಯ್ತು ಅಂತ ಹೇಳಿ. ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ.
ಇನ್ನೂ ಯಾರು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವೀಡಿಯೋಸ್ಗೋಸ್ಕರ. ಥ್ಯಾಂಕ್ ಯು ಫಾರ್ ವಾಚಿಂಗ್.